ನಮಸ್ಕಾರ ಎಲ್ಲ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ವೆರಿ ವೆಲ್ಕಮ್ ಬ್ಯಾಕ್. ಸೊ ಭಾಳಷ್ಟು ಜನ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಪ್ಲೀಸ್ ಹೇಳಿ, ಓಕೆ ಡೇಟ್ ಕೂಡ ಮೆನ್ಷನ್ ಮಾಡಿ, ಮತ್ತು ಆಫಿಷಿಯಲ್ ಕನ್ಫರ್ಮೇಷನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ಪು ಭಾಳ ಇರ್ತದೆ ನಿಮಗೆ. ಎಸ್-ಎಸ್-ಎಲ್-ಸಿ ಆದಮೇಲೆ ತಪ್ಪದೇ ಎಲ್ಲ ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೇಕು. ಮತ್ತು ರಿಸಲ್ಟ್ ಬರೋದಾದರೆ ನಿಮಗೆ 2024ನೇ ಸಾಲಿನ ಒಂದು ರಿಸಲ್ಟ್ ನಿಮಗೆ ಮೇ. ಓಕೆ, ಸೊ ಇವಾಗ ಭಾಳ ಜನಕ್ಕೆ ಈಗೇನು ಏಪ್ರಿಲ್ ಏನು ಮುಗಿಲಿಕ್ಕೆ ಬಂತು. ಸೊ ಮೇ 1ಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಮೇ 6th ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎರಡರ ನಡುವೆ ಚಾನ್ಸಸ್ ಇರುತ್ತೆ. ಈ ಆ್ಯಕ್ಚುಲಿ ಪಿ-ಯು-ಸಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತೂ ಆದಷ್ಟು ಬೇಗನೆ ಇವ್ಯಾಲ್ಯೂಯೇಷನ್ ಆಗಿದ್ದಾವೆ. ನಿಮ್ಮದು ಕೂಡ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ಇನ್ನೇನು ಮುಗಿಲಿಕ್ಕೆ ಬಂದಿದೆ. ಸೊ ಇನ್ನೊಂದು ಕೆಲವೇ ದಿನಗಳಲ್ಲಿ ನಮ್ಮ ಒಂದು ಆಫಿಷಿಯಲಿ ನಮ್ಮೊಬ್ಬರು ಸರ್ ಪರಿಚಯ ಇದ್ದಾರೆ, ಒಂದು ಎಸ್-ಎಸ್-ಎಲ್-ಸಿ ಬೋರ್ಡಲ್ಲಿ ಅವ್ರು ವರ್ಕ್ ಮಾಡ್ತಾರೆ. ಸೊ ಅವರು ಏನು ಕೇಳಿದ್ರು ಅಂದರೆ, ಅವರು ಆದಷ್ಟು ಬೇಗನೆ ಇವ್ಯಾಲ್ಯೂಯೇಷನ್ ಮುಗಿಲಿಕ್ಕೆ ಬಂದಿದೆ, ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮಗೆ ಪ್ರಕಟಣೆ ಆಗುತ್ತೆ, ರಿಸಲ್ಟ್ಸ್ ಬರುತ್ತೆ ಅಂತ ಹಾಕಿದ್ದಾರೆ. ಬಹಳಷ್ಟು ವೆಬ್ಸೈಟ್ಗಳಲ್ಲಿ ನಿಮಗೆ ಮೇ 8, ಮೇ 1, ಮೇ 6 ಈ ರೀತಿ ಕೊಡ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ ಕನ್ಫರ್ಮೇಷನ್ ಆದಷ್ಟು ಬೇಗನೆ ಬರ್ತಾ ಇದೆ. ಮತ್ತು ವಿದ್ಯಾರ್ಥಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀರಾ, ಯಾರು ಕೂಡ ಫೇಲ್ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಬಿ ಕಾನ್ಫಿಡೆಂಟ್. ಇನ್ ಕೇಸ್ ಒಂದೆರಡು ಸಬ್ಜೆಕ್ಟ್ಸ್ ಏನಾದರೂ ಹಂಗಾದರೂ ಕೂಡ ಯು ವಿಲ್ ಬಿ ಹ್ಯಾವಿಂಗ್ ಎ ಟೈಮ್ ಟು ರೈಟ್ ದ ಎಕ್ಸಾಮಿನೇಷನ್. ಓಕೆ, ಸೊ ಯಾರಿಗೂ ಭಯಪಡಬೇಡಿ. ಆದರೆ ಏನು ಹೇಳಿದ್ದಾರೆ ಅಂದರೆ, ಈಸಿ ಇವ್ಯಾಲ್ಯೂಯೇಷನ್ ಇರುತ್ತೆ. ಸೊ ನಿಮಗೆ ಭಾಳ ಡಿಫಿಕಲ್ಟಾಗಿ ಇವ್ಯಾಲ್ಯೂಯೇಷನ್ ಮಾಡಲ್ಲಂತೆ. ಓಕೆ, ಕೆಲವೊಂದು ಗ್ರೇಸ್ ಮಾರ್ಕ್ಸ್ ಕೂಡ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎನಿವೇ, ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ಇದೇ ಒಂದು ರಿಸಲ್ಟ್, ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಲೈಕ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಅಡ್ವಾನ್ಸಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.